ನಾನು ನೆಕ್ಸ್ಟ್ ಟೈಮ್ ಅಂತೂ ಇಲ್ಲಿಗೆ ದೇವರಾಣೆಗೂ ಬರಲ್ಲ, ಬಿಕಾಸ್ ಎಕ್ಸ್ಪೀರಿಯನ್ಸ್ ಸರಿ ಇರಲಿಲ್ಲ. ಎರಡು ಎಲ್ಲ ಒಟ್ಟಿಗೆ ಆನ್ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಷ್ಟು ಲೈಟ್ಸ್ ಬರುತ್ತೆ, ಸೊ ನೋಡ್ಬೋದು ಡಿಫ್ರೆನ್ಸ್ ಏನಂತ. ಓಕೆ, ಈಗ ನೋಡಿ ಡಿಫ್ರೆನ್ಸ್ ಏನಿದೆ ಅಂತ ಮಾಡಿ. ಓಕೆ, ಸೊ ಇವತ್ತು ಬಂದು ಹಾಕಿಸ್ತಿರೋದು 2 ಪ್ರೊಜೆಕ್ಟರ್. ಸೊ ಪ್ರೊಜೆಕ್ಟರ್ ಫಾಗ್ ಲೈಟ್ಸ್ ಹಾಕಿಸ್ತಾ ಇದ್ದೀನಿ. ಸೊ ಇದು ಬಂದು ಹಾರ್ನೆಸ್ ಜೊತೆ ಬರುತ್ತೆ, ಓಕೆನಾ, ಡ್ಯೂಯಲ್ ಕಲರ್ 2. ಸೊ ಇದರಲ್ಲಿ ಸ್ವಿಚ್ ಅವರೇ ಕೊಡ್ತಾರೆ, ಎಲ್ಲ ಇದರಲ್ಲೇ ಇರುತ್ತೆ. ಸೊ ಕಂಪ್ಲೀಟ್ HJG ಜೊತೆಗೆ ಹೋಗಿದ್ದೀನಿ ನಾನು. ಬ್ರ್ಯಾಕೆಟ್ಸ್ ಕೂಡ ಅವ್ರದ್ದೇ, ಇದು ಪೇರ್, ಇದರಲ್ಲಿ 2 ಇರುತ್ತೆ, ಇದರಲ್ಲಿ 2 ಇರುತ್ತೆ. ಸೊ ಇದು ಅಷ್ಟೇ ವಿತ್ ಡ್ಯೂಯಲ್ ಟೋನು, ಬಟ್ ಇದರಲ್ಲಿ ಹಾರ್ನೆಸ್ ಇಲ್ಲ, ಓಕೆನಾ. ಇದಕ್ಕೆ 2-way ಸ್ವಿಚ್ ಬೇಕು, ಯಾಕೆ ಅಂತಂದರೆ 2 ಕಲರ್ ಇದೆ. ಸೊ ಇದಿಷ್ಟು ಸಾಕು ಅಂತ ತೊಗೊಂಡಿದ್ದೀನಿ, ಇನ್ ಕೇಸ್ ಇದಕ್ಕೆ ಹಾರ್ನೆಸ್ ಬೇಕು ಅಂತಂದರೆ ಹಾಕ್ಸೋಣ. ಓಕೆ, ಇವತ್ತು ಬಂದು ನಾವು ಬಂದು 100 ಫೀಟ್ ರೋಡಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಇದನ್ನ ಹಾಕಿಸ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಗೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಫಾಗ್ ಲೈಟ್ ಹಾಕ್ಸೋಕೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ವ್ರ್ಯಾಪ್ ಮಾಡಿಸಿದ್ದೀನಿ ವೆಹಿಕಲ್ನ. ಸೊ ವ್ರ್ಯಾಪ್ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಲೈವ್ ಇದೆ, ಹೋಗಿ ನೋಡ್ಬೋದು. ಪೂರ್ತಿ ವ್ರ್ಯಾಪ್ ಆಗಿದೆ, ನೋಡ್ಬೋದು. ಸೊ ಗಣಪತಿ ಇಲ್ಲ ಹಾಕ್ಸಿರೋ ಕಾರಣ ಇಲ್ಲೆಲ್ಲೂ ಆಪ್ಷನ್ಸ್ ಇಲ್ಲ. ಸೊ ಹಾಗಾಗಿ ಅಲ್ಲಿ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ. ಸೊ ಗೈಸ್, ಲಾಸ್ಟ್ ಟೈಮ್ ಥರನೇ 200 ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಎನಿ ಇನ್ಪುಟ್ಸ್ ಇದ್ದರೂ ಐ ವಿಲ್ ಟೇಕ್ ಇಟ್. ಸೊ ಕೆಲವೊಂದು ಮಾಡಿಫಿಕೇಷನ್ಸು ಮತ್ತು ಅಪ್ಗ್ರೇಡ್ಸ್ದು ಆಲ್ರೆಡಿ ಮೈಂಡಲ್ಲಿದೆ. ಸೊ ಸ್ಟಿಲ್ ಯಾರೇ ಆಗಲಿ ಫುಲ್ ನಾಲೆಡ್ಜ್ ಇರೋದಿಲ್ಲ. ಸೊ ಆಬ್ವಿಯಸ್ಲಿ ನಮಗೇನೋ ಐಡಿಯಾ ಇದೆ, ನಮಗೇನು ಗೊತ್ತಿದೆ, ಆ ನಾಲೆಡ್ಜಲ್ಲಿ ನಾವು ಏನು ಮಾಡಿಸ್ಬೋದು ಅನ್ನೋ ಮೈಂಡ್ ಸೆಟ್ಟಲ್ಲಿರುತ್ತೆ. ಬಟ್ ಬೇರೆಯವ್ರು ನೋಡೋ ನಾವು ಕಲಿಯೋದಲ್ಲ. ಸೊ ಎನಿ ಸಜೆಷನ್ಸ್ ಅಥವಾ ಎನಿ ಏನೋ ಈ ಥರ ಮಾಡಿಸ್ಬೋದು ಅನ್ನೋ ರೆಫರೆನ್ಸ್ ಕೊಟ್ಟರೆ ಇಟ್ಸ್ ಗ್ರೇಟ್. ಇಷ್ಟ ಆಯಿತು ಅಂತಂದರೆ ಡೆಫಿನೆಟ್ಲಿ ಮಾಡಿಸ್ತೀನಿ. ಸೊ ಈಗ ವೆಹಿಕಲಲ್ಲಿ ಒಂದು ಇಶ್ಯೂ ಬಗ್ಗೆ ಇವತ್ತು ಮಾತಾಡೋಣ. ಸೊ ಏನಂದರೆ, ಗಾಡೀಲಿ ಏರ್ ಫಿಲ್ಟರ್ ಇಲ್ಲಿದೆ, ಆಯಿತಾ. ಫ್ಯೂಯಲ್ ಟ್ಯಾಂಕ್ ಆಲ್ಮೋಸ್ಟ್ ಸೈಡಲ್ಲಿದೆ, ಏರ್ ಫಿಲ್ಟ್ರು ಮಧ್ಯದಲ್ಲಿದೆ. ಬಟ್ ಜಸ್ಟ್ ಫ್ಯೂಯಲ್ ಕ್ಯಾಪ್ ಮಾತ್ರ ಇಲ್ಲಿದೆ. ಆಮೇಲೆ ಇಲ್ಲಿಂದ ಏನೇನು ಪೆಟ್ರೋಲ್ ಹಾಕ್ಸ್ತೀರ ಅದೆಲ್ಲ ಒಳಗೋಗುತ್ತೆ. ಪ್ರಾಬ್ಲಮ್ ಏನಂದರೆ, ಪೆಟ್ರೋಲ್ ಹಾಕೋರು ಹೀಗೆ ಇಟ್ಕೋಬೇಕು, ಅವ್ರು ಮಿಸ್ಸಾಗಿ ಎತ್ತಿದ್ರೆ ಮಾಡಿದ್ರೆ ಪೆಟ್ರೋಲ್ ಆಚೆ ಬಂದುಬಿಡುತ್ತೆ. ಸೊ ಸ್ಟಾರ್ಟಿಂಗು ನೀವು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ವೆಹಿಕಲ್ ಎನಿ ಟೈಮ್ ಪೆಟ್ರೋಲ್ ಹಾಕ್ಸ್ಬೇಕಾದ್ರೂ ಎಲ್ಲರಿಗೂ ಹೇಳಲೇಬೇಕು ನೀವು. ಓಕೆ, ಈ ಥರ ಇಶ್ಯೂ ಇದೆ, ನೀವು ನಿಂತ್ಕೊಂಡೇ ಬಿಡಬೇಕು, ಒಳಗಡೆ ಹಾಕಿ ಹಾಗೆ ಬಿಡ್ಲಿಕ್ಕೆ ಆಗಲ್ಲ ಫ್ಯೂಯಲ್ದು ಪೈಪ್ನ ಅಂತ. ಸೊ ಅದೊಂದು ಹೇಳಬೇಕಾಗುತ್ತೆ. ಆಮೇಲೆ ಗಾಡಿ ವಿತೌಟ್ ಹೆಲ್ಮೆಟ್ ಓಡಿಸಿದ್ರೆ ಏರ್ ಇಂಟೇಕ್ ಇಲ್ಲಿರೋದ್ರಿಂದ ತುಂಬ ಸೌಂಡ್ ಬರುತ್ತೆ. ಸೊ ಸೌಂಡ್ ಯಾವ ಥರ ಅಂತಂದರೆ, ಈ ಗಾಳಿ ಎಳ್ಕೊಳ್ಳೋದು, ರೇಡಿಯೇಟ್ರ್ ಹತ್ರ ನಿಂತ್ಕೊಂಡ್ರೆ ಹೆಂಗಿರುತ್ತೆ ಸೌಂಡು ಕಾರ್ದು, ಆ ಥರ ಸೌಂಡ್ ಬರುತ್ತೆ. ಸೊ ಅದಕ್ಕೆ 2 ಮಾಡಿಫಿಕೇಷನ್ ಮಾಡಿಸ್ಬೋದು. ಸೊ ಒಂದು ಕಸ್ಟಮ್ ಎಕ್ಸಾಸ್ಟ್ ಬೆಂಡ್ ಪೈಪ್ನ ಹಾಕ್ಸ್ಬೋದು. ಅಲ್ಲಿ ಏನಿದೆ ಕ್ಯಾಟಲಿಟಿಕ್ ಕನ್ವರ್ಟರ್ ಏನಿದೆ ಕೆಳಗೆ, ಅದನ್ನ ರಿಮೂವ್ ಮಾಡಿಬಿಟ್ಟು ಪೈಪ್ ಹಾಕ್ಸ್ಬೋದು. ಅದರಿಂದನೂ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಇನ್ನೊಂದೇನಂತಂದರೆ, ಏರ್ ಫಿಲ್ಟರ್ ಅಪ್ಗ್ರೇಡ್ ಮಾಡ್ಬೋದು. ಯಾವ್ದಾದ್ರು ಪರ್ಫಾರ್ಮೆನ್ಸ್ ಏರ್ ಫಿಲ್ಟರು ಅಪ್ಗ್ರೇಡ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ನಾನು K&N ಅಥವಾ BMCಗೆಲ್ಲ ಹೋಗಲ್ಲ. ನಮ್ಮ ಇಂಡಿಯನ್ ಒಂದು ಬ್ರ್ಯಾಂಡ್ ಒಂದಿದೆ, ಸ್ಕ್ರಾಲ್ ಅಂತ. ನಾನು ಲಾಸ್ಟ್ ಟೈಮು ನನ್ನ ಓಲ್ಡ್ ಹಿಮಾಲಯನಲ್ಲಿ ಯೂಸ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ನಿಮಗೆ ಬೇಕು ಅಂದರೆ ಅವ್ರನ್ನ ಒಂದು ಸತಿ ಟ್ರೈ ಮಾಡ್ಬೋದು. ಇದು ಯಾವುದೂ ಸ್ಪಾನ್ಸರ್ ಇಲ್ಲ, ನಂಗೆ ಇಷ್ಟ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅವ್ರದ್ದು ಪ್ರಾಡಕ್ಟ್ನ ಟ್ರೈ ಮಾಡ್ಬೋದು. ಸೊ ಕರೆಂಟ್ಲಿ ಅವರು ಟೆಸ್ಟಿಂಗ್ ಫೇಸಲ್ಲಿದೆ ಈ ವೆಹಿಕಲ್ಗೆ. ಅವ್ರು ಬಿಟ್ಟಾದಮೇಲೆ ಐ ವಿಲ್ ಬೈ ಫ್ರಮ್ ದೆಮ್. ಸೊ ತೊಗೊಂಡು ಹಾಕ್ಸಿ ಸಿ ಹೇಗೆ ಫೀಲ್ ಆಗುತ್ತೆ ಅಂತ. ಸೊ ಒಂದೇನೆಂದರೆ, ಏರ್ ಫಿಲ್ಟರಿಂದ ಗಾಡಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಗಾಡಿ ಏನಂತಂದರೆ, ಒಂದು ಪೇಪರ್ ಅಥವಾ ಒಂದು
ಮೆಟೀರಿಯಲ್ ಏನಿದೆ ಪೇಪರಿಂದನೇ ಮಾಡಿರೋಂಥ ಮೆಟೀರಿಯಲು ಆಲ್ಮೋಸ್ಟು. ಅದರಿಂದ ಎಷ್ಟು ಏರ್ ಇಂಟೇಕ್ ಮಾಡ್ಕೋಬೋದು ಅಷ್ಟೇ ಮಾಡಲಿಕ್ಕಾಗೋದು. ಅಫೋರ್ಡೆಬಲ್, ರಿಯೂಸೇಬಲ್, ಒಂದು ಕನ್ಸ್ಯೂಮೇಬಲ್ ಥರ ಯೂಸ್ ಮಾಡಲಿ ಅನ್ನೋ ಕಾರಣಕ್ಕೆ ಅದನ್ನ ಡಿಸೈನ್ ಮಾಡಿರ್ತಾರೆ ವೆಹಿಕಲ್ಲು ಕಂಪ್ನಿಯವರು. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಅವರು ಕನ್ಸ್ಯೂಮೇಬಲ್ಸಿಂದನೇ ಮನಿ ಮಾಡೋದು. ವೆಹಿಕಲ್ ಸರ್ವಿಸಲ್ಲಿರಲಿ ಯಾವುದ್ರಲ್ಲೇ ಇರಲಿ. ಈವನ್ ಫಸ್ಟ್ ಸರ್ವಿಸ್ಗೆ ತುಂಬ ಆಲ್ಮೋಸ್ಟ್ ನಾನೇ ಪೇ ಮಾಡಿರೋ ಥರ ಇದೆ. ಯಾಕೆ ಅಂತಂದರೆ ನಾನು ಅದು ಸಪ್ರೇಟಾಗಿ ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸ್ಟಿಲ್ ಫ್ರೀ ಸರ್ವಿಸ್ ಅಂತ ಎಲ್ಲೂ ಇಲ್ಲ, ನೀವು ಪೇ ಮಾಡೇ ಮಾಡ್ತೀರಾ. ಓಕೆನಾ? ಹಾಗೆ. ಓಕೆ, ಟ್ರಾಫಿಕ್ ಇದೆ. ನೆಕ್ಸಾ ಜಿಮ್ನಿ ಏನು ಗುರು ಇಷ್ಟು ಚಿಕ್ಕದಾಗಿದೆ, ನೋಡೋಕೊಳ್ಳೆ ಏನೋ ಜಿ ವ್ಯಾಗನ್ ಥರ ತೋರಿಸ್ತಾರೆ, ಬಟ್ ತುಂಬ ಚಿಕ್ಕದಾಗಿದೆ. ನಡೀರಿ ಹೋಗೋಣ ಮುಂದಕ್ಕೆ. ಸಾಹಸ ಮಾಡಬೇಕು. ಓಕೆ, ಭಾರಿ ಬಿಸಿಲು ಗುರು. ನಾನು ಬೇರೆ ಮಧ್ಯಾಹ್ನ ಹೊರಟಿದ್ದೀನಿ, ತುಂಬ ಬಿಸಿಲಿದೆ. चार आइटम यार मांगिर में बंद ಸೊ ಇನ್ಸ್ಟಾಲೇಷನ್ ಆಗಿದೆ. ರೆಕಮೆಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಭಾರಿ ರೇಟ್ ಇದೆ. 1200 ರುಪೀಸ್, 300 ರುಪೀಸ್ ಆಯಿತು ಇನ್ಸ್ಟಾಲೇಷನ್ಗೆ. ಸೊ ವೆರಿ ಎಕ್ಸ್ಪೆನ್ಸಿವ್. ಹಾರ್ನೆಸ್ ಎಲ್ಲ ನಾವೇ ತಂದರೂ ಇನ್ಸ್ಟಾಲೇಷನ್ಗೆ ಬೇಸಿಕ್ಲಿ ಚಾರ್ಜಸ್ ತುಂಬ ಜಾಸ್ತಿನೇ ಇದೆ. ಬೆಟರ್ ಅದ್ರ ಬಗ್ಗೆ ತಿಳ್ಕೊಂಡು ಲೋಕಲಲ್ಲೇ ಮಾಡಿಸ್ಕೊಳ್ಳೋದು ಬೆಟರು. ನಾನು ನೆಕ್ಸ್ಟ್ ಟೈಮ್ ಅಂತೂ ಇಲ್ಲಿಗೆ ದೇವರಾಣೆಗೂ ಬರೋಲ್ಲ, ಬಿಕಾಸ್ ಎಕ್ಸ್ಪೀರಿಯನ್ಸ್ ಸರಿ ಇರಲಿಲ್ಲ. ಹಾಗಾಗಿ ಸೊ ಲಾಸ್ಟ್ಲಿ ಬಂದು ಚಾಯ್ಸ್ ನಿಮ್ಮದಿರುತ್ತೆ ಏನು ಮಾಡ್ತೀರಾ ಅಂತ. ಮೈಸೂರಲ್ಲಿದ್ದರೆ ದಯವಿಟ್ಟು ಯಾರು ಲೋಕಲಲ್ಲಿ ಹಾಕಿಸ್ಕೊಳ್ಳೋದು ಉತ್ತಮ. ನಾನಂತೂ 100 ಫೀಟ್ ಸಜೆಸ್ಟ್ ಮಾಡಲ್ಲ. ಸೊ ಆ ಥರ ಇದೆ. ತುಂಬ ಶೆಕೆ ಇದೆ. ವೆಹಿಕಲ್ ಪಾರ್ಟ್ಸು, ಆಕ್ಸೆಸರೀಸು ಎಕ್ಸ್ಪೆನ್ಸಿವ್ ಇದೆ ಅಂತ ಅಂದ್ಕೊಂಡ್ರೆ ಇನ್ಸ್ಟಾಲೇಷನು ತುಂಬ ಎಕ್ಸ್ಪೆನ್ಸಿವ್ ಇದೆ ಅಪ್ಪ. ಸೊ ಈ ಸ್ಮಾಲ್ ಇನ್ಸ್ಟಾಲೇಷನ್ಗೆ ಅವರು ಅಷ್ಟು ಚಾರ್ಜ್ ಮಾಡ್ತಿದ್ದಾರೆ. ಸೊ ನೋಡೋಣ ಎಷ್ಟು ದಿನ ಬರುತ್ತೆ ಇದು ಇನ್ಸ್ಟಾಲೇಷನ್ ಅಂತ. ಲಾಸ್ಟ್ ಟೈಮ್ ಬಂದಿದ್ದೆ, ನಂದು ಫಾಗ್ ಲೈಟ್ಸು ವೈರಿಂಗ್ ಹೋಗ್ಬಿಟ್ಟಿತ್ತು. ಸೊ ಜಸ್ಟ್ ಇನ್ನೊಂದು ಸೇಲ್ ಮಾಡೋಣ ಅಂದ್ಬಿಟ್ಟು ಅವರು ನನ್ನ ಫಾಗ್ ಲೈಟ್ನ ಬರ್ನ್ ಮಾಡಿಬಿಟ್ಟು ಹೊಸ ಫಾಗ್ ಲೈಟ್ನ ಹಾಕ್ಸ್ಕೊಳ್ಳಿ ಅಂತ ಅಂದರು. ಸೊ ಅದು ಬೇರೆಯವರು, ಬಟ್ ಈ 100 ಫೀಟ್ ರೋಡಲ್ಲೆಲ್ಲ ನಡೆಯೋದಿದ್ದಾನೆ. ಸೊ ಎಚ್ಚೆತ್ಕೊಂಡಿರ್ಬೇಕಾಗುತ್ತೆ. ರಾತ್ರಿ ಹೇಗಿರುತ್ತೆ ಅಂತ ಒಂದು ಡಾರ್ಕ್ ಪ್ಲೇಸಿಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಡಾರ್ಕ್ ಪ್ಲೇಸಲ್ಲಿ ಲೈಟ್ ಹಾಕ್ಬಿಟ್ಟು ಸೊ ಹೇಗಿದೆ ಎಕ್ಸ್ಪೀರಿಯನ್ಸು ಅಂತ. ಸೊ ಫಾರ್ ನಾವು ಹೇಗೆ ಕಾಣಿಸ್ತಿದೆ ಅಂತ ಒಂದು ಸತಿ ತೋರಿಸ್ತೀನಿ, ನೋಡಿಬಿಡಿ. ಓಕೆ,
ಸೊ ವೆಹಿಕಲಿಂದ ಇಳಿದು ನೋಡೋಣ. ಸೊ ಈ ರೀತಿ ಇದೆ. ಸೊ ಮೇಲೆರಡು ಕೆಳಗಡೆ ಎರಡಿದೆ. ಸೊ ಅದನ್ನ ಅಲೈನ್ ಮಾಡ್ಕೋಬೇಕು ನಾನೇ. ಸೊ ಮೇಲೆ ಕೆಳಗೆ ಎರಡೂ ಅಲೈನ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಸೊ ಡಿಫ್ರೆನ್ಸ್ ಏನಂತ ತೋರಿಸ್ತೀನಿ. ಸೊ ಬೇಸಿಕ್ಲಿ ಬಂದು ಈಗೆಲ್ಲ ಲೈಟ್ಸ್ ಆನ್ ಆಗಿದೆ, ಆಫ್ ಮಾಡೋಣ. ಓಕೆ, ಸೊ ಇದು ಬಂದು ಹೆಡ್ಲೈಟ್ದು ಸ್ಟಾಕ್ ಲೈಟ್ಸು. ಸೊ ತುಂಬ ಜಾಸ್ತಿ ಥರ ಕಾಣಿಸ್ತಿದೆ, ಸ್ಟಿಲ್ಲ ಕ್ಯಾಮ್ರಾ ಎನ್ಹ್ಯಾನ್ಸ್ ಮಾಡಿದೆ. ಸೊ ಇದು ಬಂದು ಹೈ ಬೀಮ್, ಲೋ ಬೀಮು, ಸ್ಮಾಲ್ ಮಿನಿ LED. ಇದು ಎಲ್ಲೋ ಲೈಟ್ಸು, ಇದು ವೈಟ್ ಲೈಟ್ಸು. ಇದು ಬಂದು ಮೇಯ್ನ್ ಇನ್ನು ದೊಡ್ಡದು ಫಾಗ್ ಲೈಟ್ಸ್ ಹಾಕ್ಸಿದ್ವಿ. ಅದರದ್ದು 3 ಕಲರ್ಸ್ ಇದೆ. ಇದು ಬಂದು ಮಿಕ್ಸ್, ಇದು ವೈಟು, ಇದು ಎರಡು ಆನ್ ಆಗಿರೋಂಥದ್ದು. ಸಾರಿ, ಇದು ಮಿಕ್ಸ್. ಫಸ್ಟ್ ಇದ್ದಿದ್ದು ವೈಟು. ಓಕೆ, ಈಗ ಆಫ್ ಆಗಿದೆ. ಇದು ಬಂದು ಎರಡು ಎಲ್ಲ ಒಟ್ಟಿಗೆ ಆನ್ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಷ್ಟು ಲೈಟ್ಸ್ ಬರುತ್ತೆ. ಸೊ ನೋಡ್ಬೋದು ಡಿಫ್ರೆನ್ಸ್ ಏನಂತ. ಓಕೆ, ಈಗ ನೋಡಿ ಡಿಫ್ರೆನ್ಸ್ ಏನಿದೆ ಅಂತ. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಪಿಕ್ಚರ್ಸ್ ಹಾಕ್ತೀನಿ ಯಾವ ಥರ ನಾನು ಫಾಗ್ ಲೈಟ್ಸ್ನ ಇನ್ಸ್ಟಾಲ್ ಮಾಡಿದ್ದೀನಿ ಅಂತ. ಸೊ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿದ್ರೆ ಅಪ್ರಿಷಿಯೇಟ್ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಗೈಸ್.